ಅವ್ರಿಗೆ 1:30 2 ಗಂಟೆ ಬಂದು ಹಿಡಿ ಅಂತಯ್ಯ. ನಮ್ಮೂರಿಗೆ ಅವನು ಹೇಳಿ ಅವ್ನು ನಂಬರ್ ಕೊಟ್ಟದಾನಂತೆ. ಅವನ್ನ ನನ್ನ ಮರಮನ್ ತರ್ಬೇಕು, ಅವ್ನು ಕೋರ್ಟ್ಗೆ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು ಅವ್ನು. ಫಸ್ಟ್ ಅವ್ನು ತರ್ಬೇಕು ನನಗೆ. ನನ್ನ ಮಗನ ಹೆಸರು ಹೇಳಿದಾನಲ್ಲ ಅವ್ನು ತರ್ಬೇಕು ನಮ್ಮೂರನ್ನೇ. ನಾನೀಗ 8 ತಿಂಗಳಾಗೈತೆ ಹುಡುಗಿ ಮದುವೆಯಾಗಿ. ಅದಕ್ಕೆ ಏನು ಕೊಡೋಣ ನಾನು ಉತ್ತರ ಹೇಳ್ರಿ ನೋಡೋಣ. ನಿಮ್ಮ ಮನೆಗೆ ಈ ಥರ ಆಗಿದ್ರೆ ಹೆಂಗೆ ಎಷ್ಟೊತ್ತು ಉಳಿತೈತೆ ಅನ್ನೋದ. ಮದುವೆಗೆ ಗರ್ಭಿಣಿ ಹುಡುಗಿ. ಅದಕ್ಕೆ ಏನು ಹೇಳ್ಬೇಕು ನಾನು? ಈಗಲೂ ಆಕೆಗೆ ಸುದ್ದಿ ಕೊಟ್ಟಲ್ಲ. ಕಾನೂನು ಈ ಥರ ಮಾಡಂತ ಹೇಳ್ತೈತೆ ಇವ್ರಿಗೆ ಕಾನೂನು ಅನ್ನೋದು. ಇವ್ರು 2 ಮಕ್ಕಳು ಸಾಕಿಬೇಕಲ್ಲ, ಇವ್ರು 2 ಕಣ್ಕ ಇರ್ಬೇಕಲ್ಲ ಅವ್ರಿಗೆ ದುಡ್ಡು. ಕೇಳ್ರಿ 3 ದಿನ ಅಂತ ದುಡ್ಡು ಇಸ್ಕೊಂಡಾಗ ಈ ಥರ ಮಾಡಿದಾರೆ ಅಂದರೆ ಅಲ್ಲಿ ಯಾರೋ ಓಡಾಡಿ ಅದು ಆಟದಾಗೆ ಏನಾರು ಮಾಡ್ಕೊಂಡಿದ್ರೆ ಇವ್ರು ಮಾಡ್ಬೋದಾಗಿತ್ತು. ಯಾರ ಮಗ ಅಲ್ಲಿ ಕೇಸ್ ಹಾಕ್ಬೋದಾಗಿತ್ತು. ಹಿಡ್ಕೊಂಡು ಹೋಗ್ಲಿ ಅವರು. ನಾನು ಹೊಲ ಮಾರಿ ಮನೆ ಮಾರಿ ಕೊಡ್ತಿದ್ದೆ. ನಾನು ಜೈಲಿಗೆ ಹಾಕ್ಲಿ ನನ್ನ ಮಗನ. ಜೀವ ತೆಗಿಯಂತ ಕಾನೂನು. ನನಗೇನು ಬೇಕಲ್ಲ, ಅವ್ನು ಯಾರು ಓಡಿಸ್ಕೊಂಡು ಹೋಗಿದ್ದಾರೆ ಸೆಂಟ್ರಲ್ ಸ್ಟೇಷನರು. ಅವ್ರು ಬಂದು ನನಗೆ ಅವ್ರು ಜೀವ ತಗೋಬೇಕು. ಇಲ್ಲ ಅಂದರೆ ನನ್ನ ಮಗನ ಜೀವ ಕೊಡ್ಬೇಕು ಅವರು. ನನಗೆ ಬೇಕಾದ್ರೆ ಅಷ್ಟೇ. ಆ ಮಗಳಿಗೆ ಏನು ಅನ್ಬೇಕು? ನಾನು 8 ತಿಂಗಳಾಗಿತ್ತು ನಾನು ಮದುವೆ ಮಾಡಿ ಏನಂತ ಉತ್ತರ ಕೊಡೋಣ? ಕಾನೂನು ಇದ್ದೆಲ್ಲ ಮಾಡೋಂತ ನಾನು ಇಡೋದು ಇಷ್ಟೇ. ನನ್ನ ಮಗನ ಜನ್ಮ ಕೊಡಲಿ, ಇಲ್ಲ ಅಂದ್ರೆ ಅವ್ನು ಓಡಿಸ್ಕೊಂಬಂದು ಅವ್ನು ಜನ್ಮ ತಗೋಬೇಕು ಅಷ್ಟೇ. ನಾನು ಹೇಳೋದು ಮುಂದೆ ಏನು ಹೇಳಲ್ಲ ನಾನು. ಹೇಳ್ತ ಅವ್ರಿಗೆ 1:30 2 ಗಂಟೆ ಬಂದು ಹಿಡಿ ಅಂತಯ್ಯ. ನಮ್ಮೂರಿಗೆ ಅವನು ಹೇಳಿ ಅವ್ನು ನಂಬರ್ ಕೊಟ್ಟದಾನಂತೆ. ಅವನ್ನ ನನ್ನ ಮರಮನ್ ತರ್ಬೇಕು, ಅವ್ನು ಕೋರ್ಟ್ಗೆ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು ಅವ್ನು. ಫಸ್ಟ್ ಅವ್ನು ತರ್ಬೇಕು ನನಗೆ. ನನ್ನ ಮಗನ ಹೆಸರು ಹೇಳಿದಾನಲ್ಲ ಅವ್ನು ತರ್ಬೇಕು ನಮ್ಮೂರನ್ನೇ. ನಾನೀಗ 8 ತಿಂಗಳಾಗೈತೆ ಹುಡುಗಿ ಮದುವೆಯಾಗಿ. ಅದಕ್ಕೆ ಏನು ಕೊಡೋಣ ನಾನು ಉತ್ತರ ಹೇಳ್ರಿ ನೋಡೋಣ. ನಿಮ್ಮ ಮನೆಗೆ ಈ ಥರ ಆಗಿದ್ರೆ ಹೆಂಗೆ ಎಷ್ಟೊತ್ತು ಉಳಿತೈತೆ ಅನ್ನೋದ. ಮದುವೆಗೆ ಗರ್ಭಿಣಿ ಹುಡುಗಿ. ಅದಕ್ಕೆ ಏನು ಹೇಳ್ಬೇಕು ನಾನು? ಈಗಲೂ ಆಕೆಗೆ ಸುದ್ದಿ ಕೊಟ್ಟಲ್ಲ. ಕಾನೂನು ಈ ಥರ ಮಾಡಂತ ಹೇಳ್ತೈತೆ ಇವ್ರಿಗೆ ಕಾನೂನು ಅನ್ನೋದು. ಇವ್ರು 2 ಮಕ್ಕಳು ಸಾಕಿಬೇಕಲ್ಲ, ಇವ್ರು 2 ಕಣ್ಕ ಇರ್ಬೇಕಲ್ಲ ಅವ್ರಿಗೆ ದುಡ್ಡು. ಕೇಳ್ರಿ 3 ದಿನ ಅಂತ ದುಡ್ಡು ಇಸ್ಕೊಂಡಾಗ ಈ ಥರ ಮಾಡಿದಾರೆ ಅಂದರೆ ಅಲ್ಲಿ ಯಾರೋ ಓಡಾಡಿ ಅದು ಆಟದಾಗೆ ಏನಾರು ಮಾಡ್ಕೊಂಡಿದ್ರೆ ಇವ್ರು ಮಾಡ್ಬೋದಾಗಿತ್ತು. ಯಾರ ಮಗ ಅಲ್ಲಿ ಕೇಸ್ ಹಾಕ್ಬೋದಾಗಿತ್ತು. ಹಿಡ್ಕೊಂಡು ಹೋಗ್ಲಿ ಅವರು. ನಾನು ಹೊಲ ಮಾರಿ ಮನೆ ಮಾರಿ ಕೊಡ್ತಿದ್ದೆ. ನಾನು ಜೈಲಿಗೆ ಹಾಕ್ಲಿ ನನ್ನ ಮಗನ. ಜೀವ ತೆಗಿಯಂತ ಕಾನೂನು. ನನಗೇನು ಬೇಕಲ್ಲ, ಅವ್ನು ಯಾರು ಓಡಿಸ್ಕೊಂಡು ಹೋಗಿದ್ದಾರೆ ಸೆಂಟ್ರಲ್ ಸ್ಟೇಷನರು. ಅವ್ರು ಬಂದು ನನಗೆ ಅವ್ರು ಜೀವ ತಗೋಬೇಕು. ಇಲ್ಲ ಅಂದರೆ ನನ್ನ ಮಗನ ಜೀವ ಕೊಡ್ಬೇಕು ಅವರು. ನನಗೆ ಬೇಕಾದ್ರೆ ಅಷ್ಟೇ. ಆ ಮಗಳಿಗೆ ಏನು ಅನ್ಬೇಕು? ನಾನು 8 ತಿಂಗಳಾಗಿತ್ತು ನಾನು ಮದುವೆ ಮಾಡಿ ಏನಂತ ಉತ್ತರ ಕೊಡೋಣ? ಕಾನೂನು ಇದ್ದೆಲ್ಲ ಮಾಡೋಂತ ನಾನು ಇಡೋದು ಇಷ್ಟೇ. ನನ್ನ ಮಗನ ಜನ್ಮ ಕೊಡಲಿ, ಇಲ್ಲ ಅಂದ್ರೆ ಅವ್ನು ಓಡಿಸ್ಕೊಂಬಂದು ಅವ್ನು ಜನ್ಮ ತಗೋಬೇಕು ಅಷ್ಟೇ. ನಾನು ಹೇಳೋದು ಮುಂದೆ ಏನು ಹೇಳಲ್ಲ ನಾನು.